ಧರ್ಮಸ್ಥಳದ ಬುರುಡೆ ಕೇಸ್ಗೆ ಕೇರಳ ಲಿಂಕು ತಳಕಾಕೊಂಡಂಗೆ ಕಾಣಿಸ್ತಾ ಇದೆ. ಕೇರಳ ಮೂಲದ ಯೂಟ್ಯೂಬರ್ ಯಾರೋ ಮನಾಫ್ ಅನ್ನೋರಿಗೆ SIT ಈಗ ನೋಟಿಸನ್ನು ಕೊಟ್ಟಿದೆ. ಬುರುಡೆ ವಿಡಿಯೋನ ಹರಿಬಿಟ್ಟ ಸಂಬಂಧ ಒಬ್ಬ ಯೂಟ್ಯೂಬರ್ ಆದಂತಹ ಸಮೀರ್, ಅಭಿಷೇಕ್ ಇನ್ನೊಬ್ಬ ರಾಜ್ಯದವರು, ಇಬ್ಬರು ರಾಜ್ಯದವರೇ. ಬಳಿಕ ಕೇರಳದ ಈ ವ್ಯಕ್ತಿಗೆ SIT ಈಗ ನೋಟಿಸ್ ಕೊಟ್ಟಿದೆ. ಹಲವು ವಿಡಿಯೋ ಮಾಡಿದ್ದ ಈ ಮನಾಫ್ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬರೀ ಈ ಥರದ ಕಥೆಗಳನ್ನು ಬಿಟ್ಟಿದ್ದ. ರೈಲನ್ನು ಕೇರಳದಲ್ಲಿ ಬಿಟ್ಟಿದ್ದ ರೈಲ್ ಯಾವ ಲೆವೆಲ್ಗೆ ಹೋಗಿತ್ತು ಅಂತಂದರೆ, ಅಲ್ಲಿರೋ MPಗಳೆಲ್ಲ ಕಾಗದ ಬರೆಯೋದು, ಅಲ್ಲಿ ಯಾರೋ ಪ್ರಸ್ತಾಪ ಮಾಡೋದು, ಲೋಕಲ್ ಏನು ಸಂಬಂಧ ಐಡಿಯಾ ಇಲ್ಲ ಯಾರಿಗೂ. ಯಾಕೆ ಕೇರಳದಲ್ಲಿ ಗೊತ್ತಿಲ್ಲ. ಕಳೆದ ವರ್ಷ ಗಂಗಾವಳಿ ನದಿನಲ್ಲಿ ಒಂದು ಲಾರಿ ಕೊಚ್ಕೊಂಡು ಹೋಗಿತ್ತು. ನಾವೆಲ್ಲ ಅಯ್ಯೋ ಅಂತ ತುಂಬ ಪಾಪ ಕಷ್ಟಪಟ್ಟಿದ್ದರು ಎಲ್ಲರೂ ಪಾಪ ಆ ಟೈಮಲ್ಲಿ. ದಟ್ಸ್ ಓಕೆ. ಆ ಲಾರಿ ಚಾಲಕ ಮೃತಪಟ್ಟಿದ್ದ ಅರ್ಜುನ ಅಂತ. ಅದರ ಮಾಲೀಕ ಇವನಂತೆ. ಅದ್ರದ್ದು ಯಾಕೆ ಸಂಬಂಧ ಏನದು ಅಂತಂದರೆ, ಇವನು ಅಪ್ಲೋಡ್ ಮಾಡಿದ್ದ ಆ ಧರ್ಮಸ್ಥಳದ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಓಡಾಡಿಕೊಂಡು ವಿಡಿಯೋ ಮಾಡಿದ್ದಾನೆ. ಅವನ ಮೇಲೆ ಕೇಸ್ ಹಾಕಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಫಸ್ಟು. ಹೆಂಗೆ ಟ್ರೆಸ್ಪಾಸ್ ಮಾಡಿದೆ ಫಾರೆಸ್ಟ್ ಏರಿಯಾ ಒಳಕ್ಕೆ ನೀನು? ಫಾರ್ ವಾಟ್ ರೀಸನ್? ಫಾರೆಸ್ಟ್ ಏರಿಯಾ ಒಳಕ್ಕೆ ಟ್ರೆಸ್ಪಾಸ್ ಹೆಂಗೆ ಮಾಡಿದೆ ನೀನು? ವಿಡಿಯೋ ಚಿತ್ರೀಕರಣ ಹೇಗೆ ಮಾಡಿದೆ ಅನುಮತಿ ಇಲ್ಲದೆ? ಫಸ್ಟು ಫಾರೆಸ್ಟ್ನವ್ರು ಕೇಸ್ ಹಾಕಬೇಕು. ಒಂದು ಅವನ ಮೇಲೆ ಹೆಡೆಮುರಿ ಕಟ್ಟಿ ನೇತಾಕಬೇಕು ಇಂಥ ಕಚಡಗಳಿಗೆ. ಈ ಇಡಿಯಟ್ಗಳು ತೊಗೊಂಬಂದೆಲ್ಲ ಬಾಯಿಗೆ ಬಂದಂಗೆ ಆಡಿದ್ದಾರೆ ಈ ಪ್ರಕರಣದಲ್ಲಿ. ಯಾರೋ ತಿಮರೋಡಿ ಜಯಂತ್ ಜೊತೆಗೆ ಇವನು ಸಂಪರ್ಕ ಬೆಳೆಸ್ತಾನಂತೆ. ಬಂಗ್ಲೆಗುಡ್ಡದಿಂದ ಬುರ್ರೆ ತಂದಿದ್ದೀನಿ ಅಂತ ಹೇಳಿದ್ದ ತಿಮರೋಡಿ ಆಪ್ತ ಯಾರೋ ಜಯಂತ್ ಯಾರೋ ಒಬ್ಬರು ತಂದಿದ್ದರು. ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇವನು. ಬಾಯಿಗೆ ಬಂದಂಗೆ ಹೇಳ್ತಾನೆ. ಅದರಲ್ಲಿ ಬಂದು ಹೇಳ ಈಗ ಕಚಡ ತೊಗೊಂಬಂದು ಅಂತ ಬುರ್ಡೆ ಹೊಡಿಬೇಕು ಅವ್ನಿಗೆ ಹಿಡ್ಕೊಂಡು. ಬಂದು ಹೇಳೀಗ ಅನ್ಬೇಕು. ಬೇರೆಯವ್ರು ಮಾತಾಡಿದ್ರೆ ವೈಲೆನ್ಸ್ ಆಗಿಬಿಡುತ್ತೆ. ಹೀಗಾಗಿ ಈ ವಿಡಿಯೋ ಆಧರಿಸಿ ನೋಟಿಸ್ ಕೊಟ್ಟಿದ್ದಾರೆ SIT. ಸುಳ್ಳು ಸುದ್ದಿನ ಕೇರಳಕ್ಕೂ ಹಬ್ಸಿದ್ದು. ಕುಮ್ಮಕ್ಕು, ಶಾಂತಿ ಭಂಗ ಪ್ರಕರಣ ಅದೆಲ್ಲ ಬುರ್ಡೆ. ಆಮೇಲೆ ಶಾಂತಿ ಪಾಂತಿ ಭಂಗ ಎಲ್ಲ ಬಾಯಿ ಮುಚ್ಕೊಂಡಿರೋಕ್ಕೇನು ರೋಗ ಪಡೆದಿತ್ತು ಇವನಿಗೆ? ಏನೋ ಸಂಬಂಧ ನಿನಗೆ ಧರ್ಮಸ್ಥಳಕ್ಕೂ ನಿನಗೂ? ಒಂದು ಕಡೆ ಸಮೀರು, ಇನ್ನೊಂದು ಕಡೆ ಒಬ್ಬ ಮನಾಫು. ಏನು ಕಾಕತಾಳೀಯವೋ ಅಥವಾ ಎಡಪಂಥೀಯ ಚಿಂತನೆಯಲ್ಲಿರುವಂಥ ಕಚಡಗಳ ಜೊತೆ ಬಂದಿರುವಂಥ ಆಳವಾದ ಬೇರೆ ಕಥೆನೋ? ನಿನಗೇನೋ ಸಂಬಂಧ ಇದು? ಏನು ಸಂಬಂಧ ನಿನಗೆ ಇರೋದು? ಸಂಬಂಧ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ನಿವಾಸಿ ಅಂತೆ ಇವನು. ಅವ್ರ ತಂದೆ ಕಾಂಗ್ರೆಸ್ನ ಮುಖಂಡರಾಗಿದ್ದರಂತೆ, ಪುರಸಭೆ ಸದಸ್ಯರು. ದಟ್ಸ್ ಓಕೆ, ಆಗಬಾರ್ದು ಅಂತೇನು ಕಾನೂನಿಲ್ಲ. ಟಿಂಬರ್ ವ್ಯವಹಾರಕ್ಕೆ ಕೇರಳಕ್ಕೆ ಹೋಗಿದ್ದಂತೆ. ಬಾಯಿ ಮುಚ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಇರೋದು ಬಿಟ್ಟ ಇಲ್ಲಿ ಬಂದು ಬುರುಡೆ ಬಿಡ್ತಾನಂತೆ. ಇಲ್ಲಿ ಅರೆಸ್ಟ್ ಮಾಡಬೇಕು ಅವನನ್ನು. ಅವನು ಬರೀ ನೋಟಿಸ್ ಕೊಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಈ SIT, ಈ ಬುರುಡೆ SIT ನೆಕ್ಸ್ಟ್ SIT ಮೇಲೆ ಸ್ಟಾರ್ಟ್ ಮಾಡ್ಬೇಕು ಜನಾಂದೋಲನನ. ಬರೀ ಕಾನೂನು ಇದು ಏನು ನೋಟಿಸ್ ಕೊಟ್ಕೊಂಡು ಕೂರಕ್ಕಾಗಲ್ಲ. SIT ಹ್ಯಾಸ್ ನಾಟ್ ಸಮನ್ಡ್ ಸಮೀರ್. ವೈ ಅದು ಬೆಳ್ತಂಗಡಿ ಪೊಲೀಸ್ನವ್ರು ಮಾಡಿರೋದು. ನೀವೇನು ಕತೆ ಕಾಯ್ತಾ ಇದ್ದೀರಾ? ಯಾಕೆ ಇವನನ್ನು ಬರೀ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಹೇಳಿಕೆ ತೊಗೊಂಡ್ರಾಗಲ್ಲ. ಅರೆಸ್ಟ್ ಹಿಮ್, ಗೆಟ್ ಹಿಮ್ ಅರೆಸ್ಟೆಡ್. ಎಲ್ಲ ಕಚಡಗಳ ಕಂತ್ರಿಗಳಿಗೆ ಜಾಗ ಕೊಟ್ಕೊಂಡು ಕೂತಿದ್ದಾರೆ ಇನ್ನೂ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಧರ್ಮಸ್ಥಳ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸುವಂತೆ ಕೋರಿ ಕಾಂಗ್ರೆಸ್ ನಾಯಕ ಸೋನಿಯಾ ಗಾಂಧಿಯವರಿಗೆ ಸುಮಾರು 10 ಮಹಿಳಾ ಸಂಘಟನೆಗಳು ಹಾಗೂ 40 ಸಾಮಾಜಿಕ ಹೋರಾಟಗಾರ್ತಿಯರು ಪತ್ರವನ್ನು ಬರೆದಿದ್ದಾರೆ. ಕೊಂದವರು ಯಾರು ಎಂಬ ಶೀರ್ಷಿಕೆಯಲ್ಲಿ ಪತ್ರವನ್ನು ಬರೆಯಲಾಗಿದೆ. SIT ತನಿಖೆಯಲ್ಲಿ ಯಾವುದೇ ರಾಜಕೀಯ ನಡಿಬಾರದು, ಅಲ್ಲಿ ನಡೆದಿರುವುದು ಅಸಹಜ ಸಾವುಗಳ ಬಗ್ಗೆ ಸತ್ಯಾಂಶ ಹೊರಗೆ ಬರಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ಬೆಳ್ತಂಗಡಿ SIT ಕಚೇರಿಗೆ ಜಯಂತ್ನನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಬುರುಡೆ ತಂದಿದ್ದು ಮಟ್ಟಣ್ಣವರಂತ ಜಯಂತ್ ಹೇಳಿದ್ದಾನೆ. ಈ ಕಡೆ ಮಟ್ಟಣ್ಣ ಕೇಳಿದ್ರೆ ನಾನು ಬುರುಡೆ ತಂದಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಇದರ ನಡುವೆ ಬೆಳ್ತಂಗಡಿ ಕಚೇರಿಗೆ SIT ಮುಖ್ಯಸ್ಥ ಪ್ರಣಬ್ ಮಹಂತಿಯವರು ಭೇಟಿ ಕೊಟ್ಟು ಸಭೆಯನ್ನು ಕೂಡ ಮಾಡಿದ್ದಾರೆ. ನಾಳೆ ಚಿನ್ನಯ್ಯ SIT ಕಸ್ಟಡಿ ಅಂತ್ಯವಾಗುತ್ತೆ. ಚಿನ್ನಯ್ಯನ ಎದುರು ಕೂರಿಸಿ ಸೂತ್ರಧಾರಿಗಳ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಈ ಮಧ್ಯೆ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ವಿರುದ್ಧ ಒಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಧರ್ಮದ ವಿಚಾರದಲ್ಲಿ ಆಧಾರರಹಿತ ಹೇಳಿಕೆಗಳನ್ನ ಅವರು ಕೊಟ್ಟಿದ್ದಾರೆ ಅಂತ ಮೈಸೂರಿನ ವಿಜಯನಗರದಲ್ಲಿ ಅವರು ದೂರಿದೆ. 40 ಜನ ಸಾಮಾಜಿಕ ಹೋರಾಟಗಾರ್ತಿಯರು ದೂರು ಕೊಟ್ಟಿದ್ದಾರಂತೆ. ಅವ್ರಿಗೆ ಕೊಡಕ್ಕೆ ಹಕ್ಕಿದೆ ಮತ್ತು ಅದು ಇದಿದೆ, ಕಾನೂನಲ್ಲಿ ಜೋಗ ಇದೆ. ಯಾರಿಗೆ ಬೇಕಾದ್ರೂ ಅವ್ರು ಕಾಗದ ಬರೀಬೋದು ಬೇಕಾದ್ರೆ. ಬಟ್ ಈಗ ಬರೀತಾ ಇದ್ದೀರಲ್ಲ ನೀವು ಕಾಗದಾನ, ಕೊಂದವರು ಯಾರು ಯಾರಿಗೂ ಗೊತ್ತಿಲ್ಲ. ಯಾರು
ಸೋನಿಯಾ ಗಾಂಧಿ ಏನು ಸುಪ್ರೀಂ ಕೋರ್ಟಾ? ಅವ್ರಿಗೆ ಯಾಕೆ ಬರಿತಾ ಇದ್ದೀರಿ? ಸಿದ್ದರಾಮಯ್ಯನ ಹೆದರ್ಸಕ್ಕೆ. ಆನರಬಲ್ ಚೀಫ್ ಮಿನಿಸ್ಟ್ರು ಒಂದು ಸರಿ ಲೆಫ್ಟಿಸ್ಟ್ಗಳು ನಿಮ್ಮ ದಾರಿ ತಪ್ಪಿಸಿ ನಿಮ್ಮ ಮಾನ ಮರ್ಯಾದೆನೆಲ್ಲ ಮೈಸೂರಿನ KR ಸರ್ಕಲಲ್ಲಿ ಹರಾಜು ಹಾಕಿದ್ದಾರೆ. ಈಗ ಇನ್ನೊಂದು ಸರಿ ಏನಾದ್ರು ಈ ಮೇಡಮ್ ಕಾಗದ ಬರೆದಿದ್ದಾರೆ ಅಂತ ನೀವು ದಾರಿ ತಪ್ಪಿದ್ರೆ ಈ ಸರಿ ಚಾಮುಂಡಿ ಬೆಟ್ಟದ ಮೇಲೆ ಹರಾಜು ಹಾಕ್ತಾರೆ ನಿಮ್ಮದು ಮಾನನ. ಏನಕ್ಕೆ ಅವ್ರಿಗೆ ಬರೀತಾ ಇರೋದು? ವೈ ಸೋನಿಯಾ ಗಾಂಧಿ ಆಫ್ ಆಲ್ ದ ಪೀಪಲ್? ಹೆಣ್ಣುಮಗಳು, ಹೆಣ್ಣುಮಕ್ಕಳು. ಸೊ ಅವ್ರು ಅಲ್ಲಿಂದ ಇಲ್ಲಿ ಡೈರೆಕ್ಷನ್, ಸಿದ್ದರಾಮಯ್ಯ ಗಡಗಡ ಗಡಗಡ ಡಡ ಡಡ ಅಂದ್ಕೊಂಡು ಇನ್ನೇನೋ ಒಂದು ಮಾಡಿಸ್ತಾರೆ, ಜೀವಂತವಾಗಿಡಬೇಕು ಅಂತಾನ ಪ್ಲ್ಯಾನ್ ಯಾರಿಗಾರು? ಇಲ್ಲ. ಬಹಳ ಸಹಜವಾದಂತಹ ನಮಗೆ ಆಸಕ್ತಿ ಇದೆ ಇದು ತನಿಖೆ ಆಗಬೇಕು ಅಂದರೂ ಫೇರ್. ಬಟ್ ವೈ ಸೋನಿಯಾ ಗಾಂಧಿ? ವೈ ನಾಟ್ ಗೋ ಟು ಕೋರ್ಟ್? ನಿಮ್ಮ ಹತ್ರ ಮಾಹಿತಿ ಇದ್ದರೆ. ಒಬ್ಬರ ಹತ್ರ ಒಂದು ಮಾಹಿತಿ ಇಲ್ಲ, ಎಲ್ಲ ಬುರುಡೆ ಬಿಟ್ಕೊಂಡು ತಿರುಗಾಡ್ತಾ ಇದ್ದೀರಿ. ಮಾಹಿತಿ ಇದ್ರೆ ಕೋರ್ಟ್ಗೆ ಹೋಗಿ. ಪೊಲೀಸ್ ಹ್ಯಾವ್ ಫಾಲ್ಟ್, ಮಕೇಡಿ ತಪ್ಪುಗಳನ್ನು ಮಾಡಿದ್ದಾರೆ. ಯಾರು ಕೊಂದವರು ಯಾರು? ಸೌಜನ್ಯ ಪ್ರಕರಣದಲ್ಲಿ ಯಾರು ಗೊತ್ತಿಲ್ಲ ತನಿಖೆಯಲ್ಲಿ. ಈ ತನಿಖೆಗಿಂತ ಬೆಟರ್ ಮಾಹಿತಿ, ಸಾಕ್ಷ್ಯ ಈ 40 ಜನರ ಹತ್ರನೋ ಅಥವಾ ಯಾರ ಜೊತೆನೋ ಇದ್ದರೆ ತಗೊಂಬನ್ನಿ. ಕಾಗದ ಬರೆದು ಯಾಕೆ ಪಬ್ಲಿಸಿಟಿ ಒಳಗಡೆ ಕೂತ್ಕೋತಾರೆ ಎಲ್ಲರೂ? ತಗೊಂಬನ್ನಿ. ಅಥವಾ ಇನ್ಯಾರೋ ಲೇಡಿ 3 ಜನ ಲೇಡಿ, 3 ಜನದ್ದು 30 ವರ್ಷದಲ್ಲೋ 25 ವರ್ಷದಲ್ಲೋ ಈ 3 ಜನದ ಹೆಸರಾಗ್ತಾ ಇದ್ದೀರಿ. ಇನ್ನೂ 4 ಇರ್ಬೋದು, 3 ಇರ್ಬೋದು, ಪ್ರಶ್ನೆ ಬೇರೆ. ದೇಶದಲ್ಲಿ ಇದೊಂದೇ ಕಡೆ ಅಲ್ವಲ್ಲ ಆಗಿರೋದು, ಎಲ್ಲ ಕಡೆ ಆಗಿದೆಯಲ್ಲ. ತನಿಖೆ ಆಗದೆ ಮುಚ್ಚಾಕಿದ್ರೆ ಕಾಗದ ಬರೆಯೋದು ಸರಿ. ಹೆಣ್ಣುಮಕ್ಕಳು ಕಾಣೆ ಆಗ್ತಾ ಇದ್ದಾರೆ, ಒಂದು ತನಿಖೆನೂ ಆಗ್ತಾ ಇಲ್ಲ ಇದಕ್ಕೆಲ್ಲ. ಇದು ಯಾವ ನ್ಯಾಯ ಇದು ಅಂತ ಬರೆಯೋದು ಸರಿ. ತನಿಖೆ ಆದ ಮೇಲೆ ಕೊಂದಿದ್ದು ಯಾರು ಅಂತ ಗೊತ್ತಿದ್ರು ಬಂದು ಹೇಳಿ. ರಾಜಕಾರಣಿಗಳ ಹೇಳಿಕೆಯಿಂದಾಗಿ ತನಿಖೆ ದಿಕ್ಕು ತಪ್ತಾ ಇದೆ ಅಂತ. ಯಾರು ರಾಜಕಾರಣಿಗಳು? DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಇದು ಪರಿಣಾಮ ಬೀರುತ್ತೆ SIT ಮೇಲೆ ಅಂತ ಹೇಳಿ. ಹಾಕಿ ಕೇಸಿನ DK ಮೇಲೆ ಏನು ಪರಿಣಾಮ ಬೀರೋದು? ಯಾವನ್ ಮೇನ್ ಕಂಪ್ಲೇಂಟ್? ಇವ್ರನ್ನ ಕರೆಸಿ. ನಾನು ಹೇಳೋದು ಹಂಗಾರೆ ಷಡ್ಯಂತ್ರ, ತನಿಖೆ ದಾರಿ ತಪ್ಪಿದೆ, ಕೊಂದವರು ಯಾರು ಅಂತೆಲ್ಲ ಇವ್ರು ಕೇಳ್ತಾರೆ. ಇವ್ರದ್ದು ಏನೋ ಮಾಹಿತಿ ಇರಬೇಕು, ಇವ್ರನ್ನೇ ಕರೆಸಿ ಹಂಗಾರೆ ಸ್ಟೇಟ್ಮೆಂಟ್ಗೆ. ಯೂಟ್ಯೂಬ್ನಲ್ಲಿ ತನಿಖೆ ಸಂದರ್ಭದಲ್ಲಿ ಏನೇನೋ ಹರಿಬಿಡ್ತಾ ಇದ್ರಲ್ಲ, ಅದು ಅಲ್ಲ. ಅದಕ್ಕೆ ಸೋನಿಯಾ ಗಾಂಧಿಗೆ ಪತ್ರ ಹೋಗಲ್ಲ, ಅದಕ್ಕೆಲ್ಲ ಹೋಗಲ್ಲ ಪತ್ರ. ಆಗ ತನಿಖೆ ಮೇಲೆ ಏನೂ ಆಗಲ್ಲ. ಅದಕ್ಕೆ ಪತ್ರ. ದೇರ್ ಲುಕ್ಸ್ ಲೈಕ್ ಎ ಗ್ರೂಪ್ ಆಫ್ ಐಡಿಯಾಲಜಿಕಲ್ ಪೀಪಲ್, ಅಂದರೆ ಸೈದ್ಧಾಂತಿಕವಾಗಿ ಹಠ ಹಿಡಿದು ನಿಂತಿರುವ ಕೆಲವರು, ಕಾಂಗ್ರೆಸ್ ಒಳಗಡೆ ಇರುವಂತಹ ಯಾರು ಅಂತ ನಮಗೆ ಗೊತ್ತಿಲ್ಲ, ಯಾರೋ ಅಥವಾ ಕಾಂಗ್ರೆಸ್ ಮೇಲೆ ಪ್ರಭಾವವನ್ನು ಬೀರಬಹುದಾದವರ ಜೊತೆ ಸೇರಿಕೊಂಡು ನಡೆಸುತ್ತಿರುವ ಪಕ್ಕಾ ಷಡ್ಯಂತ್ರ ಇದು ಅಂತ ಕಾಣಿಸ್ತಿದೆ ನನಗೆ. ಯಾಕೋ ಇಲ್ಲ ಅನ್ನುವುದಾದರೆ ಸಾಕ್ಷ್ಯ ತನ್ನಿ, ಸುಮ್ಮನೆ ಕಾಗದ ಬರೆದು ಬಿಡೋದಲ್ಲ. ನಾನು ಹೇಳಲ್ಲ, ಸಮೀರ್ ಎಂಬ ವ್ಯಕ್ತಿಯ ಬಳಿ, ಅದರ ಅಭಿಷೇಕ್ ಎಂಬ ವ್ಯಕ್ತಿಯ ಬಳಿ, ಅದೇವನ ಮನಾಪ್ ಅನ್ನೋ ವ್ಯಕ್ತಿಯ ಬಳಿ ಬರೆಸಿದ್ದೆ ಷಡ್ಯಂತ್ರದ ಪಿತೂರಿಯಾಗಿ ಇವರೆಲ್ಲ ಅಂತ ಯಾರೋ ಇವ್ರದೆಲ್ಲ ಹೆಸರಾಕ್ಬಿಡೋದು ಸುಮ್ಮನೆ. ಓಕೆನಾ? ಸಾಕ್ಷಿ ಗೀಕ್ಷಿ ಕೇಳಂಗಿಲ್ಲ, ಷಡ್ಯಂತ್ರ ಅನ್ಬಿಡೋದು. ಓಕೆನಾ? ಇದು ಯಾವ ನ್ಯಾಯ ಇದು? ಆಮೇಲೆ ಅವ್ರಿಗೆ ಬರೆಯೋದ್ರಿಂದ ಏನಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋದು. ಏನಕ್ಕೆ ನಿಮಗೇನು ಆಸಕ್ತಿ? ಅಷ್ಟೊಂದು ಇರಬಾರ್ದು ಅಂತ ಇಲ್ಲ. ಸಾರ್ವಜನಿಕವಾಗಿ ಬಹಿರಂಗವಾಗಿ ಸಾರ್ವಜನಿಕ ಇದು ಆಸಕ್ತಿ ಇರಬಾರ್ದು ಅಂತ ಏನು ಕಾನೂನಲ್ಲಿಲ್ಲ. ಇರಲಿ ಆಸಕ್ತಿ. ಬಟ್ ವಾಟ್? ಹೊಂದವರು ಯಾರು? ಯಾವನು ಗೊತ್ತು? ನೀವೇ ಹೇಳ್ಬೇಕೀಗ ಬಂದು. ನೋಡೋಣ, ಸೋನಿಯಾ ಗಾಂಧಿಗೆ ಬರ್ತಿದ್ದಾರಲ್ಲ, ಅದರ ಹಿಂದೆ ಇರೋ ಐಡಿಯಾ ಏನು ಅಂತ ನೋಡೋಣ. ವಿ ವಿಲ್ ವೆಯ್ಟ್. ಭಾರತ, ರಷ್ಯಾ, ಚೀನಾ ಬಾಂಧವ್ಯ ದಿನೇ ದಿನೇ ಬಲಗೊಳ್ತಾ ಇರೋ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಉರಿದು ಬಿದ್ದಿದ್ದಾರೆ. ಶಾಂಘೈ ಶೃಂಗಸಭೆಯಲ್ಲಿ ಒಟ್ಟಾಗಿದ್ದ ಮೋದಿ ಪುಟಿನ್ ಹಾಕಿಸಿ ಫೋಟೋವನ್ನು ಹಂಚಿಕೊಂಡಿರುವಂತಹ ಟ್ರಂಪ್, ನಾವು ಭಾರತ ರಷ್ಯಾವನ್ನ ಚೀನಾಗೆ ಬಿಟ್ಟು ಕೊಟ್ಟಿದ್ದೇವೆ, ಭವಿಷ್ಯ ಉಜ್ವಲವಾಗಿರಲಿ ಅಂತ ಪೋಸ್ಟ್ ಮಾಡಿಕೊಂಡು ಕಾಲೆಳೆದಿದ್ದಾರೆ. ಇನ್ನು ಹೊಸ ಟಾರಿಫ್ ನೀತಿಗಳ ಬಳಿಕ ಅಮೆರಿಕ ಮತ್ತು ಭಾರತ ನಡುವಿನ ದ್ವಿಪಕ್ಷೀಯ ರಾಜತಾಂತ್ರಿಕ ವ್ಯಾಪಾರ ಸಂಬಂಧ ಹಾಳಾಗಿದೆ. ಪ್ರಧಾನಿ ಮೋದಿ ಟ್ರಂಪ್ ನಡುವಿನ ಉತ್ತಮ ಸ್ನೇಹ ಸಂಬಂಧ ಕೊನೆಗೊಂಡಿದೆ ಅಂತ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಟನ್ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ನಡುವೆ ಟ್ರಂಪ್ ಅಮೆರಿಕದ ಟೆಕ್ ದೈತ್ಯರ ಜೊತೆಗೆ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಇನ್ನು GST ಸುಧಾರಣೆ ಬಳಿಕ ಅಮೆರಿಕದ ಸುಂಕಗಳಿಂದ ತೊಂದರೆಗೊಳಗಾದಂತಹ ರಫ್ತುದಾರರಿಗೆ ಬೆಂಬಲ ಕ್ರಮಗಳಿಗೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಟ್ರಂಪ್ ವಿಧಿಸಿರುವಂತಹ 50% ಸುಂಕದಿಂದ ಪರಿಣಾಮ ಎದುರಿಸ್ತಾ ಇರುವಂತಹ ವಲಯಗಳನ್ನು ಬೆಂಬಲಿಸಲು ಟಾರಿಫ್ ಪ್ಯಾಕೇಜ್ ಘೋಷಿಸುವ ಸಾಧ್ಯತೆ ಇದೆ. ನಾವು ಟ್ಯಾರಿಫ್ ಪ್ಯಾಕೇಜು ಘೋಷಿಸ್ಬೋದು, GST ಸರಳೀಕರಣದಿಂದ ಒಂದಷ್ಟು ಲಾಭ ಅವ್ರಿಗೆ ಆಗ್ಬೋದು. ಬಟ್ ಈ ತಲೆಕೆಟ್ಟ ಗಿರಾಕಿ ಅಮೆರಿಕಾದಲ್ಲಿ ಕೂತ್ಕೊಂಡು 50% 75 ಮಾಡ್ಬೋದು.
ದಿನ ಬೆಳಗಾದ್ರೆ ಅದೇ ಕೆಲಸ. ದ್ವೇಷ ಮತ್ತು ವೈಯಕ್ತಿಕ ಲಾಭದ ಲೆಕ್ಕಾಚಾರದ ಮೇಲೆ ಒಂದು ರಾಷ್ಟ್ರವನ್ನು ನಡೆಸುವುದು ಮತ್ತು ಆಡಳಿತ ನೀತಿಯನ್ನು ರೂಪಿಸ್ತೀನಿ ಅನ್ನೋ ನಾಯಕನ ಹತ್ರ ಏನು ಫೈಟ್ ಮಾಡ್ತೀರಿ? ಈಗ ಇಲ್ಲಿ ಧರ್ಮಸ್ಥಳದ ಕೇಸಲ್ಲಿ ಸೈದ್ಧಾಂತಿಕವಾಗಿ ಸುಳ್ಳು ಎಂಬುದು ಶತಾಯಗತಾಯ ಪ್ರೂವ್ ಆಗ್ತಾ ಇದ್ರು ಇಲ್ಲ ಇಲ್ಲ ಅಂದ್ಕೊಂಡು ಹಳೇ ಕಥೆನೇ ಪುಂಗಿ ಬಿಡ್ತಿರೋರ ಥರ ಅಂಥವ್ರು ಇರ್ತಾರೆ. ಏನು ಮಾಡ್ತೀರಿ ಅದಕ್ಕೆ? ಈಗ ಇವ್ರು 50% ಇರೋದನ್ನ 75 ಮಾಡಿದ್ರೆ ಯಾವ ಟ್ಯಾರಿಫ್ ಸಪೋರ್ಟ್ ಕೊಡ್ತೀರಿ, ಎಕ್ಸಮ್ಷನ್ ಮಾಡ್ತೀರಿ? ಹೋಯ್ತಷ್ಟೇ ಆ ಬಿಸ್ನೆಸ್ ನಮಗೆ. ಇಂಡಿಯಾ ಶುಡ್ ಅಂಡರ್ಸ್ಟ್ಯಾಂಡ್. ಈಗ ನಾವು ಒಂದು ಸ್ಟ್ಯಾಂಡ್ ತೊಗೊಂಡ್ಬಿಟ್ಟಿದ್ದೀವಿ, ಹಾಗಾಗಿ ನಾವು 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 ಬಿಡಬೇಕು. ಮೋಸ್ಟ್ಲಿ ನಮ್ಗೆ ಇದೊಂದು ಲಾಸ್ ಇದೆ, ಒಂದು 35-40 ಬಿಲಿಯನ್ದು. 80 ಅಲ್ವಲ್ಲ, 80-90 ಅಂತೂ ಅಲ್ವೇ ಅಲ್ಲ, ಒಂದು 35-40 ಬಿಲಿಯನ್ ಲಾಸ್ ಇದೆ ನಮಗೆ ಮೋಸ್ಟ್ಲಿ ಅಂತ ತೀರ್ಮಾನಕ್ಕೆ ಬಂದು ಇದನ್ನು ಮುಂದಿನ 4 ವರ್ಷದಲ್ಲೋ 3 ವರ್ಷದಲ್ಲೋ ನಾವು ರಿಪೇರಿ ಮಾಡ್ಕೋಬೇಕು, ನಾಳೆ ಆಗಲ್ಲ ಇದು ಅನ್ನೋ ತೀರ್ಮಾನಕ್ಕೆ ಬಂದುಬಿಡ್ಬೇಕು. ನಾವು ಬೇರೆ ದಾರಿ ಇಲ್ಲ. ಈ ಗಿರಾಕಿ 3.5 ವರ್ಷ ಆಗಿ ಮನೆಗೆ ಹೋದ ಮೇಲೆ ಸುಧಾರಿಸಿದ್ರೆ ಪರಿಸ್ಥಿತಿ ನೋಡೋಣ, ಬೋನಸ್ಸು ಲಾಭ, ಪರ್ಮನೆಂಟ್ ಏನಲ್ವ, ದಟ್ಸ್ ಆಲ್. ಅದು ಬಿಟ್ಟರೆ ಇನ್ನೇನು ದಾರಿ ಇಲ್ಲ ಇದಕ್ಕೆ ನನ್ನ ಪ್ರಕಾರದಲ್ಲಿ. GST ಸರಳೀಕರಣ ಆಗಿರೋದನ್ನ ಮುಖ್ಯಮಂತ್ರಿ ಒಂದು ಕಡೆ ಸ್ವಾಗತಿಸೋತಾರೆ, ಇನ್ನೊಂದು ಕಡೆ ಚಾಕೋಲಿ ಹಿಡ್ಕೊಂಡು ಹಿಂಗೆ ಚುಚ್ತಾರೆ, ಒಂದು ಗುಂಡು ಪಿನ್ ಹಾಕೊಂಡು ಚುಚ್ಚೋದು. ಹಿಂಗೆ ಟಿಪಿಕಲ್ ಕಾಂಗ್ರೆಸ್ಸಿನ ಬುದ್ಧಿ ಅದು. ಇದು 2017ರಲ್ಲಿ ದೋಷಪೂರ್ಣ ಬಂದಿತ್ತು. ದೋಷಪೂರ್ಣ ಬಂದಿದ್ದರೆ ನೀವು ಯಾಕೆ ಒಪ್ಕೊಂಡ್ರಿ? ಎಲ್ಲ ಅವತ್ತಿನ ಕಾಂಗ್ರೆಸ್ ಸರ್ಕಾರಗಳು ಎಲ್ಲ ಸೈಲೆಂಟಾಗಿ ಒಪ್ಕೊಂಬಂದ್ರಿ, ಯುನಾನಿಮಸ್ಲಿ ಈಗಲೂ ಅದನ್ನೇ ಹೇಳ್ತಾರೆ. ಒಪ್ಕೊಂಬಂದ್ರಿ. ಯಾಕೆ ಒಪ್ಕೊಂಬಂದ್ರಿ? ಸುಮ್ಮನೆ ಹೇಳೋದು. ದೋಷಪೂರ್ಣ. ಗಬ್ಬರ್ ಸಿಂಗ್ ತೆರಿಗೆ ವ್ಯವಸ್ಥೆ, ನಾನು ಅದಕ್ಕೆ ನಿನ್ನೆ ಕೇಳಿದ್ದು, ನೀವು ಹಾಕಿ ಟ್ಯಾಕ್ಸ್ಗಳೆಲ್ಲ ಏನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಬಿಡ್ಲಿಲ್ವಲ್ರಪ್ಪ ನೀವು? ನಿಮ್ಮನ್ನು ಏನಂತ ಕರೆಯೋಣ? ಜೂನಿಯರ್ ಗಬ್ಬರ್ ಸಿಂಗ್ಗಳು ಅಂತ ಕರೆಯೋಣವಾ? ಏನು ನಿಮ್ಮನ್ನು ಏನಂತ ಕರೆಯೋಣ? ಅವ್ರು ಸೀನಿಯರ್ ಗಬ್ಬರ್ ಸಿಂಗು, ನೀವು ಜೂನಿಯರ್ ಗಬ್ಬರ್ ಸಿಂಗಾ? ಒಂದಕ್ಕೂ ಬಿಟ್ಟಿಲ್ಲ ನೀವು. 8 ತಿಂಗಳು ಸುಮ್ಮನೆ ಮನಸ್ಫೂರ್ತಿಯಾಗಲಿ. ದೇರ್ ಈಸ್ ಎ ಡಿಲೇ, ಐ ಅಗ್ರಿ ಬೇಕಾರೆ, ಬಟ್ ಹೋಲ್ ಸಿಸ್ಟಮೇ ರಾಂಗೋ. ಇದೆಲ್ಲ ಸರಿ ಇಲ್ಲ. ಇದು ನಮಗೊಂದು ವರಮಾನ ಹೋಗುತ್ತೆ, ಕಾರ್ ಸಿಗುತ್ತೆ 15-20 ಸಾವಿರ ಕೋಟಿ. ಒಪ್ಕೋಬಾರ್ದಾಗಿತ್ತು. ಕೃಷ್ಣ ಬೈರೇಗೌಡರಿಗೆ ಹೇಳಬೇಕಿತ್ತು, ನೀ ಸೈನ್ ಆಗ್ತೇವೆ ವಾಪಸ್ ಬಾಚೆಗೆ ಅಂತ. ಪ್ರಾರಂಭದಲ್ಲೇ ಮಾಡಿದಿದ್ರೆ ಅಂತ ಇದ್ರು, ಪ್ರಾರಂಭದಲ್ಲೇ ಮಾಡಿದ್ರು ಆಗಲೂ ಲಾಸೇ ಅಲ್ವಾ ಸರ್? ಏನು ಯಾವಾಗ ಮಾಡಿದ್ರು ಅಷ್ಟು. ಆಮೇಲೆ ನಿಮಗೆ ಏನಕ್ಕೆ ಬೇಕು ದುಡ್ಡು? ಬೇಜಾನ್ ದುಡ್ಡಿದೆ ನಿಮ್ಮ ಹತ್ರ ದುಡ್ಡು ಯಾಕೆ ಬೇಕು? 60,000 ಕೋಟಿ ಗ್ಯಾರಂಟಿ ಕೊಡೋಕೆ ನಿಮ್ಮ ಹತ್ರ ದುಡ್ಡಿರೋವಾಗ ಯಾವ ಲೆಕ್ಕ ಇವೆಲ್ಲ? 15-20 ಸಾವಿರ ಕೋಟಿ ಬರೋದು ಇಲ್ಲ ಅದು ನನ್ನ ಲೆಕ್ಕಾಚಾರದಲ್ಲಿ. ಅದು ಯಾವ ಲೆಕ್ಕಾಚಾರದಲ್ಲಿ ನೀವು ಹಾಕೊಂಡ್ರೆ ಟಾರ್ಗೆಟ್ ಬೇಸ್ ಮೇಲೆ ಲೆಕ್ಕ ಹಾಕಿದ್ರೆ ಅಷ್ಟು ಬರ್ಬೋದೇನೋ, ಇದ್ರೆ ಅಷ್ಟು ಬರಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಎರಡನೇದು ಬಿಸ್ನೆಸ್ ಇಂಪ್ರೂವ್ ಆಗೋದು, ಟ್ಯಾಕ್ಸ್ ಬೇಸ್ ರೈಸ್ ಆಗೋದು ಎಲ್ಲ, ಅದಕ್ಕೆ ಇನ್ನೂ ಕಡಿಮೆನೂ ಆಗಬಹುದು. ಮೂರನೇದು ಕೇಂದ್ರ ಹೇಳ್ತಿದೆ ಒಂದು ಪಾರ್ಟ್ ಕಾಂಪನ್ಸೇಷನ್ ಮಾಡ್ತೀವಿ ಅದನ್ನು ಅಂತಲೂ ಹೇಳ್ತಿದ್ದಾರೆ ಅಂತ ಕಾಣಿಸ್ತಿದೆ. ನೋಡಬೇಕು ಅದನ್ನು ಏನು ಮಾಡ್ತಾರೋ ಏನು. ಈ ಮಧ್ಯ ಕೇರಳದ ಕಾಂಗ್ರೆಸ್ ಘಟಕ ಬೆಳಿಗ್ಗೆ ಏನೋ ಒಂದು ಪೋಸ್ಟ್ ಹಾಕಿ, ಅದೇ ಈ ಕೈ ಕಡಿಯೋ ಗಿರಾಕಿಗಳಿರುತ್ತವೆ ಈ ಪಾರ್ಟಿನಲ್ಲಿ, ಅವನು ಯಾವನಿಗೋ ಒಬ್ಬನಿಗೆ ಒಂದು 6 ಬಿಸ್ಕೆಟು 4 ಬನ್ನು ಎಸ್ತಿರ್ತಾರೆ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋ ಅಂತ. ಆ ಬಿಸ್ಕೆಟ್ಟು ಬನ್ನು ತಿಂದು ಟೀ ಕುಡಿಯೋ ಗಿರಾಕಿ ಅವನೇನು ಮಾಡ್ತಾನೆ ಅಂತಂದರೆ, ಕಚಡ ಅವನು ತೋಚಿದ್ದನ್ನು ಹಾಕ್ತಾ ಇರ್ತಾನೆ. ಕ್ಲಿಕ್ ಆದಾಗ ಫುಲ್ ಹೀರೋ, ಫ್ಲಾಪ್ ಆದಾಗ ತಗಲಾಕತ್ತಾನೆ. ಇದಾಗಿರೋದು ಅದೇ. ಅವನು ಯಾವನಿಗೋ ಬಿಟ್ಟಿದ್ದಾರೆ ಬೆಳಗ್ಗೆ, ಅವನು ಎದ್ದ ಹೊಡೆದ ಒಂದನ್ನು, ಏನು ಬಿಡಿ ಬಿಹಾರ. ಬಿಡಿ ಬಿಹಾರ ಅಂದರೆ ಕಂಪೇರ್ ಮಾಡ್ಬಿಟ್ಟು ಹೊಡೆದ ಅವರಿಬ್ಬರಿಗೂ. ಇದನ್ನು ಪಾಪ ಅನ್ಬೇಕಾ ಅಂತ ಒಂದು ಬಿಟ್ಟ. ಅದಕ್ಕೆ ಸಿಂಟ್ಯಾಕ್ಸ್ ಒಳಗೆ ಹೋಗಿದೆ ಅದು ಅಂತ. ಆ್ಯಕ್ಚುಲಿ 18% ಇದೆ ಬೀಡಿ, ಸಿಗರೇಟ್ 40% ಇರೋದು. ಅದು ಪಾಪ ಅಲ್ಲ ಇನ್ನು ಮೇಲೆ ಅನ್ನೋದಕ್ಕೆ ಅದನ್ನು ಹಾಕಿದ್ದ. ಅದು ಬಿಹಾರಕ್ಕಾದ ಅವಮಾನ ಅಂತ ಎಲ್ಲ ತೀರ್ಮಾನ ಮಾಡಿ ಜನ ಗಲಾಟೆ ಸ್ಟಾರ್ಟ್ ಮಾಡ್ಕೊಂಡ್ರು. ಟಕ್ಕಂತ ತೆಗೆದಾಕ್ಬಿಟ್ರು. ಫಸ್ಟು ಇಲ್ಲೆಲ್ಲ ಹ್ಯಾಕ್ ಆಗಿದೆ ಅಂದರು, ಅದು ವರ್ಕೌಟ್ ಆಗಲಿಲ್ಲ. ಬೇರೆ ಎಲ್ಲನೂ ಅದಾದಮೇಲೆ ಇಲ್ಲ ನಾವು ಹಂಗಲ್ಲ ಹೇಳಿರೋದು ಅಂತೇನು ಹೇಳಕ್ಕೆ ಹೋದ್ರು, ಅದು ವರ್ಕೌಟ್ ಆಗಲಿಲ್ಲ. ಆಗ ಇದನ್ನು ಸವಾಸ ಬೇಡ ಅಂತ, ಇದು ಏನೋ ಒಂದು ಹಿಂಗೆ ಬಂದುಬಿಟ್ಟಿದೆ, ಅದು ಯಾರಿಗಾರು ಹರ್ಟ್ ಆಗಿದ್ದರೆ ನಾವು ಅದನ್ನು ಇದು ಮಾಡ್ಬಿಡ್ತೀವಿ, ಕ್ಷಮೆ ಕೇಳಿದ್ರು, ತೆಗೆದುಬಿಟ್ರು ಪೋಸ್ಟನ್ನು. ಬೇರೆಯವ್ರು ಮಾಡಬೇಕಾಗಿತ್ತು. ಅಬಾಬಾ ಕಾಂಗ್ರೆಸ್ಸಿನ ಕತೆ ನೋಡಿದ್ರೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದೀರಿ, ಬಚಾವಾಗಿದ್ದೀರಿ. ಇಲ್ದಿದ್ದರೆ ನಿಮ್ಮ ಕತೆ ಅಯೋಮಯ ಹೇಳ್ತೀನಿ ಗ್ಯಾರಂಟಿ. ಇವತ್ತಿರೋ ಸ್ಟೇಜಲ್ಲಿ ಹಂಗೆ ಹೋಗ್ತಾ ಇದ್ದೀರಿ. ಯಾಕೋ ಒಂದು ಬೇಸಿಕ್ ಡಿಸಿಪ್ಲಿನ್ ಇಲ್ಲ, ಒಂದು ಪ್ಲ್ಯಾನ್ ಇಲ್ಲ. ಬೆಳಿಗ್ಗೆ ಎದ್ದು ಏನು ಹೊಳೆಯುತ್ತೋ ಅದೇ ಅವತ್ತಿನ ನಿಮ್ಮ ಚರ್ಚೆ, ಅದೇ ಅವತ್ತಿನ ನಿಮ್ಮದು ಫೈಟು. ಈ ಲೆವೆಲಿಗೆ ಬರ್ತಾಯಿದ್ದೀರಿ.
ಹಿಂಗಾದರೆ ಹೆಂಗಿದು ಕತೆ? ಒಂದು ಪ್ರಿನ್ಸಿಪಲ್ ದೊಡ್ಡ ಪಕ್ಷ ಅಪೋಸಿಷನ್ನಾಗಿ ಕೆಲಸ ಮಾಡಬೇಕಾಗಿರೋದು, ದೇಶ ಆಳಿರೋ ಇಷ್ಟು ದೊಡ್ಡ ಪಕ್ಷ. ಅನುಕೂಲ ಆದರೆ ನಮ್ಮದು, ಬೇರೆ ಆದರೆ ಬೇರೆಯವ್ರದ್ದು. ಎಸ್.